ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಧಾರವಾಡ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಲಿಂಗಾಯತರು ಹಾಗೂ ವೀರಶೈವರ ಮತಗಳನ್ನು ಸೆಳೆಯಲು ಅವರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಇದೇ ವೇಳೆ ಜಗದೀಶ್ ಶೆಟ್ಟರ್ಗೆ ವಿನಯ್ ಕುಲಕರ್ಣಿ ತಿರುಗೇಟು ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಜಗದೀಶ್ ಶೆಟ್ಟರ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶೆಟ್ಟರ್ ಸಿಎಂ ಆಗಿದ್ದಾಗಲೂ ಲಿಂಗಾಯತರಿಗೆ ಏನು ಮಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾವಾಗ ಅದ್ರ ಬಗ್ಗೆ ಕೆಲಸನೂ ಮಾಡಿಲ್ಲ, ಅವ್ರಿಗೆ ಏನು ಅರ್ಥ ಆಗುತ್ತೆ ಜಗದೀಶ್ ಶೆಟ್ಟರ್ಗೆ? ಯಾಕಂದ್ರೆ ಇವತ್ತು ನೋಡಿ, ಲಿಂಗಾಯತ ಧರ್ಮದಲ್ಲಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವರೆಲ್ಲ ಮುಖ್ಯಮಂತ್ರಿಗಳೇ ಆಗಿದ್ರು. ನಾವು ಒಂದೇ ಹೇಳೋದು, ಬಸವಣ್ಣವ್ರ ಫೋಟೋ ಕೂಡ ಸರ್ಕಾರಿ ಕಚೇರಿ ಹಾಕಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾಣಿ ಕಿತ್ತೂರ ಚೆನ್ನಮ್ಮನವ್ರ ಜಯಂತಿ ಮಾಡಿದ್ದು ಕೂಡ ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದ್ರ ಜೊತೆಗೆ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇವತ್ತು ಅಕ್ಕ ಮಾದೇವರ ಹೆಸರನ್ನು ಇಟ್ಟಿದ್ದು ಕೂಡ ಇವತ್ತು ಸಿದ್ದರಾಮಯ್ಯ ಸರ್ಕಾರ. ಇಂಥ ಹಲವಾರು ಜಯಂತಿಗಳನ್ನು ಮಾಡುವುದರ ಮುಖಾಂತರ ಮಾನ್ಯ ನಮ್ಮ ಸರ್ಕಾರದ ಕೊಟ್ಟಷ್ಟು ಇವ್ರು ಯಾರು ಒಂದು ಕೆಲಸ ಮಾಡಿದ್ರು ಹೇಳ್ರಿ. ಮಾತಾಡೋದಕ್ಕೆ ಬಾಯಲ್ಲ, ಸುಮ್ಮನೆ ಮಾತಾಡೋಕೆ ಯಾವ್ಯಾವ್ರ ಕೆಲಸ ಮಾಡಿದ್ರು ಹೇಳ್ರಿ. ಲಿಂಗಾಯತರ ಬಗ್ಗೆ ಏನಾರು ಮಾಡಿದ್ರು ಹೇಳಿ. ಜಗದೀಶ್ ಶೆಟ್ಟರಿಗೆ ಪಾಪ ನೆನಪರೈತಲ್ಲ ಗುರ್ತಿಲ್ಲ. ಇವತ್ತು ಇಷ್ಟು ಮಾತಾಡ್ತಾರಲ್ಲ, ಹೋದ ಬಾರಿಗೆ ಅವರ ಪಕ್ಷದಲ್ಲಿ ಪಾರ್ಲಿಮೆಂಟ್ ಸದಸ್ಯರು 9 ಜನ ಇದ್ರು. 9 ಜನ ಸದಸ್ಯರಿದ್ದಂಥ ಟೈಮ್ನಲ್ಲಿ ಒಬ್ಬರನ್ನೂ ಅವ್ರು ಮಂತ್ರಿ ಮಾಡುವಂಥ ಶಕ್ತಿ ಟೀಕೆ ಮಾಡೋ ಪ್ರಶ್ನೆ ಅಲ್ಲ. ನಮ್ಗೆ ಇವತ್ತು ಸಮಾನತೆಯಿಂದ ಜೊತೆ ಎಲ್ಲ ಒಳಪಂಗಡಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಮಂತ್ರಿ ಸ್ಥಾನ ಕೊಟ್ಟಂಥದ್ದು ಕೂಡ ತಾವೆಲ್ಲರೂ ನೋಡಿರಿ. ಅವ್ರಿಗೆ ಯಾವ ನೈತಿಕ ಇದೈತೆ ನನ್ನ ಬಗ್ಗೆ ಮಾತಾಡೋಂಥ